ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಿಲ್ಲ ಮತ್ತೆ ಆಪರೇಷನ್ ಅಲ್ಲ ನಾನೇನು ಹೇಳ್ತೀನಿ ಸರ್, ಈ ರೀತಿ ಭ್ರಷ್ಟಾಚಾರ ಇನ್ನು ಮುಂದೆ ಆಗಬಾರ್ದು. ಯಾಕಂದರೆ ಇವಾಗ ನೋಡ್ರಿ, ಇದೊಂದು ದೊಡ್ಡ ಅಲಿಗೇಷನ್. ಯಾಕಂದರೆ ಅಲಿಗೇಷನ್ ಅನ್ನೋದಕ್ಕಿಂತ ಇಲ್ಲಿ ನಡೆದಿರೋಂಥ ಸತ್ಯ. ಯಾಕಂದರೆ ಇವತ್ತು ಈ ರೀತಿ ಅವರು ಅದೇ ರೀತಿ ಹಿಂಗೆ ಮಾಡ್ಕೊಂಡು ಹೋದರೆ ನಾಳೆ ಎಲ್ಲ ಜನರು ನೋಡ್ತಾ ಸುಮ್ಮನೆ ಕೊಡೋಕ್ಕಾಗಲ್ಲ, ದಂಗೆ ಹೇಳ್ತಾರೆ. ಸರ್, ನೀವು ರಾಜ್ಯದಲ್ಲಿ ಎಸ್ ಟಿ ಸಮುದಾಯದ ಪ್ರಭಾವಿ ಲೀಡರ್, ಆದರೆ ಘಟನೆ ನಡೆದ ನಂತರ ಇವತ್ತು ಇಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. 6ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದೀವಿ. ತದನಂತರ ನೀವು ವೈಯಕ್ತಿಕವಾಗಿ ಯಾವ ಥರ ಹೋರಾಟವನ್ನು ನೀವು ರೂಪಿಸ್ತಾ ಇದ್ದೀರಿ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆ? ನೋಡಿ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ನಾನು ಜೊತೆಲಿ ಇದನ್ನ ವಿಚಾರವನ್ನು ನಾವು ಫೋನಲ್ಲಿ ಮಾತಾಡೋಂಥ ಟೈಮಲ್ಲಿ ಕೂಡ ಇದನ್ನು ರಾಜ್ಯದಾದ್ಯಂತ ಇದನ್ನು ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ಎಲ್ಲಿ ತನಕ ಅವರು ರಾಜೀನಾಮೆಯನ್ನು ಕೊಡಲ್ಲ ಅನ್ನೋಂಥ ಒಂದು ನಿರ್ಧಾರವನ್ನು ತಗೊಂಡ ನಂತರ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಅನಿಲ್ ನಾಯ್ಡು ಅವರ ಸಮ್ಮುಖದಲ್ಲಿ ನಮ್ಮ ಶಾಸಕರು ಎಲ್ಲರೂ ಕೂಡ ಸೇರಿಕೊಂಡು 2-3 ಹೋರಾಟವನ್ನು ಕೂಡ ಮಾಡಿದ್ದಾರೆ. ನಾನು ರಾಜ್ಯದಲ್ಲಿ ಇದ್ದಿಲ್ಲ, ಬೇರೆ ಕಡೆ ಇರೋ ಕಾರಣ ನನಗೆ ಅದರಲ್ಲಿ ಪಾಲ್ಗೊಳ್ಳಿಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ನಾನು ತಡರಾತ್ರಿ ಲೇಟಾಗಿ ಬಂದ ನಂತರ ಇವತ್ತೇ ಪುನಃ ಪ್ರೆಸ್ ಮೀಟನ್ನು ಕರೆದು ನಾನು ಮಾತಾಡ್ತಾ ಇದ್ದೀನಿ. ಈಗ ನೀವು ಏನು ಭಾರತೀಯ ಜನತಾ ಪಾರ್ಟಿ ಎಲ್ಲಿ ತನಕ ರಾಜೀನಾಮೆಯನ್ನು ಅವರು ಕೊಡಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಹೋರಾಟ ನಡೀತಾ ಇದೆ. ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಆಲ್ರೆಡಿ ಪಾರ್ಟಿ ನಮ್ಮ ಅಧ್ಯಕ್ಷರು ಕೂಡ ಆಲ್ರೆಡಿ ನಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾನೆ. ಆಲ್ರೆಡಿ ಕೇಂದ್ರದಲ್ಲಿದ್ದಂಥ ನಮ್ಮ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. 6ನೇ ತಾರೀಕು ತನಕ ಗಡುವು ಕೊಟ್ಟಿದ್ದಾರೆ. 6ನೇ ತಾರೀಕು ಒಳಗಡೆ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ರಾಜ್ಯದಾದ್ಯಂತ ನಾವು ಹೋರಾಟವನ್ನು ಮಾಡೋಂಥ ಕೆಲಸಗಳು ಮಾಡ್ತೀವಿ. ಕಾಂಗ್ರೆಸ್ ಎಲೆಕ್ಷನ್ಗೆ, ಲೋಕಸಭಾ ಎಲೆಕ್ಷನ್ಗೆ ಬಳಕೆಯಾಗಿದೆ ಹಣ ಎಂಬುದು ತಮ್ಮ ಕೆಲವು ನಾಯಕರೆಲ್ಲ ಆರೋಪ ಮಾಡಿದ್ದಾರೆ. ನೋಡೋಣ, ಯಾಕಂದ್ರೆ ಅಲ್ಲಿ ಕೂಡ ಎಲೆಕ್ಷನ್ ನಡೀತಾ ಇತ್ತು, ಇಲ್ಲಿ ಕೂಡ ಎಲೆಕ್ಷನ್ ನಡೀತಾ ಇತ್ತು. ಅಲ್ಲ, ನಾನೇನು ಅಂತೀನಿ ಸರ್, ಮಸೂದನ್ ಸರ್, ಅಂದರೆ ಇದನ್ನ ಯಾವುದೇ ಏನೇ ಇರಲಿ ಇದು ಬಳಕೆ ಮಾಡ್ಕೊಳೋದೇ ತಪ್ಪು. ಸರ್ಕಾರದ ಹಣ ಹೆಂಗೆ ಬಳಕೆ ಮಾಡ್ಕೊಳಕ್ಕಾಗುತ್ತೆ ಸರ್? ಇವರು ಬೇಕಾದ್ರೆ ನೀವು ಏನೋ ಬೇರೆ ಕಡೆಯಿಂದ ನಿಮ್ಮ ಪಾರ್ಟಿ ಅಮೌಂಟು ದೇಣಿಗೆ ತೊಗೊಂಡು ಬೇಕಾದ್ರೆ ಅಲ್ಲಿಂದ ಅಲ್ಲಿ ಯಾರಿಗನ್ನ ಕೊಡ್ಬೋದಾಗಲಿ. ಈ ಸರ್ಕಾರದ ಅಮೌಂಟು ಅದ್ರ ಜೊತೆಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ SC ST ಜನಾಂಗದ ಹಣ ಡೆತ್ ಆಗಿರೋ ಕಾರಣ ಈ ಬೆಳಕಿಗೆ ಬಂದಿರೋದು. ಇದೆಲ್ಲ ಕೂಡ ಏನು ಚುನಾವಣೆ ಸಂದರ್ಭದಲ್ಲೇ ಟ್ರಾನ್ಸಾಕ್ಷನ್ ಆಗಿದೆ ಮಾರ್ಚಲ್ಲಿ. ಮೇ 21ಕ್ಕೆ ಎಷ್ಟು ಧೈರ್ಯ ನೋಡಿ, ಸರ್ಕಾರ ಹಣ ಡ್ರಾ ಮಾಡ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇದೆ ನೋಡಿ. ಮೇ 21 ಐತೆ ಅಲ್ಲಣ್ಣ, ಮೇ 21 ಕೂಡ ಆಗಿದೆ. ಅಲ್ಲ, ಎಲ್ಲ ನಿಗಮಗಳ ಬಗ್ಗೆ ಕೂಡ ಇವತ್ತು ನಮ್ಮ ಅನುಮಾನ ಮೂಡ್ತಾ ಇತ್ತು ಅಂತೇಳಿ ಭಾಳ ಸ್ಪಷ್ಟವಾಗಿ ಜನರು ಮಾತಾಡ್ತಾ ಇದ್ದಾರೆ. ನಾವು ಕೂಡ ಆ ರೀತಿ ಎಲ್ಲ ಕಡೆ ಕೂಡ ಒಂದು ಅನುಮಾನದ ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿ ಕೇವಲ ಇದೇ ಒಂದು ಇಲಾಖೆಯಲ್ಲಿ ಆಗಿದೆ ಅನ್ನೋದಕ್ಕಿಂತ ಎಲ್ಲ ಇಲಾಖೆಯಲ್ಲಿ ಕೂಡ ತನಿಖೆ ಆಗಬೇಕು. ಚಂದ್ರಶೇಖರ್ ಅವರು ಡೆತ್ ನೋಟ್ ಇಂದನೇ ಹೊರಗಡೆ ಬಂದ DCM ಅವರೇ KPCC ಅಧ್ಯಕ್ಷರಿದ್ದಾರೆ. CM ಗಮನಕ್ಕೆ ಬರ್ದಂಗೆ ತಮ್ಮ ಹಿರಿಯ ನಾಯಕರು ಕೂಡ ಕೆಲವರು ಆರೋಪ ಮಾಡಿದ್ರು. ತೆಲಂಗಾಣ ಒಂದು ಕಡೆ ತೋರಿಸಲೇಬೇಕಾಗ ಇನ್ವೆಸ್ಟಿಗೇಷನ್ದಲ್ಲಿ ಎಲ್ಲ ಹೊರಗಡೆ ಬಂದೇ ಬರ್ತಾವೆ. ಅದಕ್ಕೋಸ್ಕರ ಈ ಇನ್ವೆಸ್ಟಿಗೇಷನ್ ಆಗೋ ತನಕ ಅವರು ರಾಜೀನಾಮೆ ಕೊಡಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಹಾಂ ಸರ್, ನಾನು ನೇರವಾಗಿ ಹೇಳಬೇಕಾದ್ರಿಗಿನ ಮುಖ್ಯಮಂತ್ರಿಗಳು, ಯಾಕಂದರೆ ಇವತ್ತು ಯಾವುದೇ ವಿಚಾರಗಳನ್ನು ನಾವು ಮಾಡಬೇಕಾದ್ರೆ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬರ್ಬೇಕಾಗುತ್ತೆ. ಆ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡೋದ ನಂತರ ಪುನಃ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಗಮನಕ್ಕೆ ತೊಗೊಂಡೋಗ್ಬೇಕಾಗಿದೆ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪುನಃ ನಮ್ಮ ಕೆಳಗಡೆ ಸೆಕ್ರೆಟ್ರಿ ಇರ್ತಾರೆ. ಸೆಕ್ರೆಟ್ರಿ ಆದಮೇಲೆ ನಂತರ ಕಮಿಷನರ್ ಇರ್ತಾನೆ. ಕಮಿಷನರ್ ಆದಮೇಲೆ ಡೈರೆಕ್ಟ್ರೇಟ್ ಇರ್ತಾರೆ. ಆ ಡೈರೆಕ್ಟ್ರಿ ಆದ ನಂತರ ಅದಕ್ಕೆ ಏನು ವರ್ಕ್ ಆರ್ಡ್ರ್ ಕೊಡೋದು, ಬೇರೆ ಎಲ್ಲ ಕೊಡೋದು, ಅದೆಲ್ಲ ಕೂಡ ಫಾರ್ಮಾಲಿಟೀಸ್ ಎಲ್ಲ ಕೂಡ ಜಿಯೋ ಮುಖಾಂತರ ಆಗಬೇಕಾಗುತ್ತೆ. ದಟ್ ಈಸ್ ಅ ಬಿಗ್ ಪ್ರೊಸೀಜರ್. ಅಂದರೆ ಯಾರು ಈ ರೀತಿ ಏನು ಧೈರ್ಯ ಮಾಡಿದರೂ ಒಂದು ಗೊತ್ತಾಗಿಲ್ಲ ಸರ್. ನಮಗಂತೂ ಇಷ್ಟೊಂದು ಧೈರ್ಯ, ಸರ್ಕಾರದ ಹಣನೇ ಬೇರೆ ಕಡೆ ಅಕೌಂಟ್ ಓಪನ್ ಮಾಡಿಕೊಂಡು ಅದು ಬೇರೆ ಸ್ಟೇಟಿಗೆ, ಅಲ್ಲಿ ಯಾರೋ ಒಂದು IT-BT ಕಂಪನಿಗಳಿಗೆ, ಸೆಕ್ಯೂರಿಟಿ ಕಾರ್ಡ್ ಏಜೆನ್ಸೀಸ್ ಅವ್ರಿಗೆ, ಅಂಥವ್ರಿಗೆ ಹಣ ವರ್ಗಾವಣೆ ಮಾಡ್ತಾರೆ. ಎಷ್ಟು ಧೈರ್ಯ ನೀವೇ ಅರ್ಥ ಮಾಡ್ಕೊಂಡು. ಈಗ ಹಣ ವರ್ಗಾವಣೆ ಮಾಡಿದ್ಮೇಲೆ ಇಂಥ ಒಂದು ಕಾರಣ ಅಂತೂ ಕೊಡಬೇಕು. ಏನೇನು ಯೋಜನೆಗಳಿಗೆ ಏನೇನು ಮಾಡಿದೀವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿಸಿ, ಯಾಕಂದರೆ ಕೆಲವು IT ಕಂಪ್ನಿ ಇದಾವೆ,
ಕೆಲವು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಇದಾವೆ ಹಂಗೆ. ಯಾಕಂದರೆ ಇವತ್ತು ನಮಗೆ ರೆಸ್ಪಾನ್ಸಿಬಿಲಿಟಿ, ಯಾಕಂದರೆ ನಮ್ಮ ಹತ್ರ ಕಮಿಟ್ಮೆಂಟ್ ಇರಬೇಕಾಗುತ್ತೆ. ಯಾಕಂದರೆ ಈ ಸಮುದಾಯಗಳ ಸಲುವಾಗಿ ಒಂದು ಸಚಿವಾಲಯವನ್ನು ಮಾಡಿಕೊಟ್ಟಿದ್ದ, ಅದಕ್ಕೆ ಸಂಬಂಧಪಟ್ಟಿದಂಥ ಮಂತ್ರಿಗಳು ಕೂಡ ಇದ್ದಾರೆ. ಆ ಮಂತ್ರಿಗಳಿರುವಂಥ ಟೈಮಲ್ಲಿ ಆ ಅಮೌಂಟ್ ಏನಿದೆನೋ ಅದು ಸುಮಾರಾಗಿ ಹತ್ತತ್ರ 187 ಕೋಟಿ ರೂಪಾಯಿ ಹಣ ಏನಿತ್ತನೋ ಅದು ಈ ಸಮುದಾಯಗಳಿಗೆ ಅದನ್ನು ಸಂಪೂರ್ಣವಾಗಿ ಅದನ್ನು ಉಪಯೋಗ ಮಾಡಬೇಕಾಗಿತ್ತು. ಯಾಕಂದರೆ ಉದಾಹರಣೆಯಾಗಿ ಭಾಳಷ್ಟು ಮಂದಿ ನಮ್ಮ ಮನೆ ಹತ್ರ ಕೂಡ ಬರ್ತಿರ್ತಾರೆ. ಎಲ್ಲರೂ ಹಿರಿಯರು, ಶಾಸಕರು, ಮಾಜಿ ಶಾಸಕರ ಮನೆ ಹತ್ರಗಳು ಹೋಗ್ತಾರೆ, ಗಂಗಾ ಕಲ್ಯಾಣ ಬೋರ್ ಕೊಡ್ರಿ, ಇಲ್ಲಿ ನಮ್ಮ ಸಮುದಾಯದ ಜನರಿಗೆ ಬೂಡತಿನದಲ್ಲಿ 1 ಎಕರೆ 2 ಎಕರೆ ಜಮೀನು ಕೊಡಿಸ್ರಿ, ನಂತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸ್ರಿ, ಮಕ್ಕಳಿಗೆ ಶೂ ಪುಸ್ತಕ ಕೊಡಿಸ್ರಿ, ಪಠ್ಯ ಪುಸ್ತಕ ಕೊಡಿಸ್ರಿ, ಹಾಸ್ಟೆಲ್ಗೆ ಮಕ್ಕಳಿಗೆ ಸ್ವಲ್ಪ ಅನುಕೂಲತೆ ಮಾಡಿಕೊಡ್ರಿ ಅಂದರೆ ಬರ್ತಿರ್ತಾರೆ. ಇವತ್ತು ಆ ಹಣನೇ ಇಲ್ಲ. ಇವತ್ತು ನೋಡ್ರಿ, ಆ ಹಣ ಎಲ್ಲ ಕೂಡ ಎಲ್ಲೋ ಒಂದು ಕಡೆ ಹೈದರಾಬಾದ್ಗೆ ವರ್ಗಾವಣೆ ಮಾಡಿಬಿಟ್ರು. ಇವತ್ತು ತನಿಖೆ ನಡೀತಾ ಇದೆ. ನಾಳೆ ಮಕ್ಕಳು ಹಾಸ್ಟೆಲ್ದಲ್ಲಿದ್ದಂಥ ಮಕ್ಕಳದ್ದು ಊಟದ ಪರಿಸ್ಥಿತಿಯನ್ನು, ಮಕ್ಕಳು ಯಾರನ್ನ ಉನ್ನತ ಶಿಕ್ಷಣ ಪಡ್ಕೋಬೇಕಂದ್ರೆ ವಿದೇಶದಲ್ಲಿ ಮಕ್ಕಳನ್ನ ಓದಿಸಿ ಕೆಲವು ಮಂದಿ ಮಕ್ಕಳನ್ನ, ಆ ಮಕ್ಕಳಿಗೆ ಇವತ್ತು ಆ ಸ್ಕಾಲರ್ಶಿಪ್ ಕಟ್ಟಬೇಕು, ಆ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಆ ಮಕ್ಕಳಿಗೆ ಓದಿಸ್ಬೇಕಂದೇಳಿ ಸರ್ಕಾರ ಕೊಡಬೇಕಾದಂಥ ಹಣ ನಿಂತೋಗಿದೆ. ಈ ಸಮುದಾಯಗಳಿಗೆ ಏನು ಹಣ ಉಪಯೋಗ ಆಗಬೇಕಾದ ಆ ಹಣ ಕೂಡ ನಿಂತೋಗಿದೆ. ತನಿಖೆ ಆಗೋ ತನಕ ಏನು ಕೆಲಸಗಳು ಡೆವಲಪ್ಮೆಂಟ್ ಆಗಲ್ಲ ಅಂತ ಇಂಥ ವಿಚಾರದಲ್ಲಿ ಸಮಾಜದ ನಂಬಿಕೆಯನ್ನು ಕಳ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಸಹಜವಾಗಿ ನಂಬಿಕೆ ಇಟ್ಟು ಸಮಾಜದವರು ನಮ್ಮ ಸಮಾಜದವರು ಅನ್ನೋದು ಅಲ್ಲ. ಇದು ಏನಾಗುತ್ತಂದರೆ ಅಂದರೆ ಎಲ್ಲೋ ಒಂದು ಕಡೆ ಅನುಮಾನ, ಅಂದರೆ ಯಾಕಪ್ಪ ಈ ರೀತಿ ಆಯಿತು, ನಮ್ಮ ಸಮುದಾಯದವರೇ ಆಗಿ ಈ ರೀತಿ ನಮಗೆ ಇವತ್ತು ಈ ರೀತಿ ನಮ್ಮ ಹಣ ಏನಿದೆನೋ ಅವರೆಲ್ಲೋ ಒಂದು ಕಡೆ ದುರುಪಯೋಗ ಮಾಡಿಕೊಂಡು ಅನ್ಯಾಯ ಮಾಡಿದ್ರು ಅಂತೇಳಿ ಅನುಮಾನಗಳಂತೂ ಮೂಡ್ತಾವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.